ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋಲಿ ಕಾರ್ತಿಕ್ ಮಹೇಶ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಇತ್ತೀಚೆಗೆ ಜಾಸ್ತಿ ಫ್ರೀಕ್ವೆಂಟಾಗಿ ವೀಡಿಯೋಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ. ಅಷ್ಟೇ ಅಲ್ಲದೆ ಆಗ ಬಿಗ್ ಬಾಸ್ ಇತ್ತು, ಇವಾಗ ಬಿಗ್ ಬಾಸ್ ಇಲ್ಲ ಅಂತ ಖುಷಿ ಇದೆ. ಯಾಕಂದರೆ ಸಿಕ್ಕಾಪಟ್ಟೆ ವರ್ಕ್ ಇದೆ ಆಫೀಸಲ್ಲಿ. ಅಷ್ಟು ಆಫೀಸ್ ವರ್ಕ್ ಮಾಡಿಕೊಂಡು ಬಿಗ್ ಬಾಸ್ ನೋಡಿ ರಿವ್ಯೂ ಮಾಡೋಕ್ಕೆ ಕಷ್ಟ ಆಗ್ತಿತ್ತೇನೋ ಮೋಸ್ಟ್ ಪ್ರಾಬಬ್ಲಿ. ಬಟ್ ಆದರೂ ಬಿಗ್ ಬಾಸ್ ಮುಗಿದ್ಮೇಲೆ ಸ್ಕಿನ್ ಕೇರ್ ರುಟೀನ್ ಅದು ಇದು ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಫುಲ್ ಅಕ್ಯುಪೈ ಆಗಿರೋದ್ರಿಂದ ವರ್ಕಲ್ಲಿ ಯೂಟ್ಯೂಬ್ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ನಿಮ್ಮೆಲ್ಲರಿಗೂ ಅನಿಸ್ತಾ ಇರ್ಬೋದು, ಅರೆ ಇವ್ರು ಯೂಟ್ಯೂಬ್ ನೋಡೋಕ್ಕೇನು ಯಾರಾದರೂ ಕಾಯ್ಕೊಂಡಿರ್ತಾರಾ ಅಂತ ಎಲ್ಲನ. ಬಟ್ 1000 ಅಂದರೆ 100,000 ಸಬ್ಸ್ಕ್ರೈಬರ್ಸ್ ಇರೋ ಒಬ್ಬ ಯೂಟ್ಯೂಬರ್ಗೆ ಅವ್ರ ಆಡಿಯನ್ಸ್ ಎಷ್ಟು ಮುಖ್ಯ ಆಗ್ತಾರೋ ನನಗೆ ಕೂಡ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದರೆ 100,000 ಸಬ್ಸ್ಕ್ರೈಬರ್ಸ್ ಇರೋರಿಗೆ ತುಂಬ ಜನ ಇರ್ತಾರೆ. ಬಟ್ ನನಗೋಸ್ಕರ ಒಂದು ಒಂದು 20 ಜನ 30 ಜನ ನೋಡಿ ನನಗೆ ಯೂಟ್ಯೂಬಲ್ಲಿ ಎಂಕರೇಜ್ ಮಾಡೋದು ಅದು ನಿಜವಾಗ್ಲೂ ತುಂಬ ಬೇಕಾಗುತ್ತೆ. ಯಾಕಂದರೆ ಇನಿಷಿಯಲಿ ಒಬ್ಬ ಯೂಟ್ಯೂಬರ್ಸ್ಗೆ ಪುಷ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಯೂಟ್ಯೂಬರ್ ಯಾಕಂದರೆ ಮಾನಿಟೈಸೇಷನ್ ಆಗೋದು ಎಷ್ಟು ಕಷ್ಟ ಇರುತ್ತೆ. ಆ ಮಾನಿಟೈಸೇಷನ್ 1 ವರ್ಷ ಆಗಿರ್ಬೋದು, ಇಲ್ಲಾಂದರೆ 2 ವರ್ಷ ಆಗಿರ್ಬೋದು. ಅಷ್ಟಾದ್ರೂ ನಾವು ಪೇಷನ್ಸ್ ಇಟ್ಕೊಂಡು ಪ್ರತಿಯೊಂದು ವಿಡಿಯೋ ಮಾಡಿದಾಗ ಒಂದು 10ರಿಂದ 15 ಜನ ನೋಡಿದ್ರು ಕೂಡ ನಮ್ಗೆ ಆ ವ್ಯೂಸ್ ನೋಡಿ ತುಂಬ ಖುಷಿ ಆಗುತ್ತೆ. ಸ್ವಲ್ಪ ಜನಕ್ಕೆ ಅನಿಸ್ಬೋದು ಅಟ್ಲೀಸ್ಟ್ ಜಸ್ಟ್ 20 ವ್ಯೂಸಾ ಅಂತ. ಬಟ್ ನಾನು ದಿನಕ್ಕೆ ತೆಗೆದು ನೆಕ್ಸ್ಟ್ ದಿನ ನೋಡಿದಾಗ 20 ವ್ಯೂಸ್ ಅಂದರೆ ಓ ಮೈ ಗಾಡ್ 20 ವ್ಯೂಸಾ ಅನಿಸುತ್ತೆ. ಯಾಕಂದರೆ ನಾನು ಯಾರಿಗೂ ನನಗೆ ಗೊತ್ತಿರೋರಿಗೆ ಶೇರ್ ಮಾಡೋದಾಗಲಿ, ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೋದಾಗಲಿ, ಈ ಥರ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಅದೆಲ್ಲ ಮಾಡಲ್ಲ. ಸ್ಟಾರ್ಟಿಂಗ್ ಒಂದು 4-5 ಡೇಸ್ ಮಾಡಿದೆ. ಯಾಕಂದರೆ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಇನಿಷಿಯಲಿ ಯೂಟ್ಯೂಬರ್ಸ್ಗೆ ರೀಚ್ ಆಗೋದು ಕಷ್ಟ, ಹಾಕೋ ಹೆಲ್ಪ್ ಆಗುತ್ತೆ ಅಂತ. ಬಟ್ ಅದಾದಮೇಲೆ ನನಗೆ ಯಾಕೂ ಇಷ್ಟ ಆಗಲಿಲ್ಲ. ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಹಾಕೋದನ್ನ ಕಟ್ ಮಾಡಿದೆ. ಸೊ ಯಾರು ಸಾರಿ ಕೇಳಿದ್ದಕ್ಕೆ ಇವ್ಳಿಗೆ ಎಷ್ಟೊಂದು ಸಬ್ಸ್ಕ್ರೈಬರ್ಸ್ ಇದ್ದಾರೋ ಅಂದ್ಕೋತಾರೋ ಅವ್ರಿಗೆ ಇದು ನನ್ನ ಆನ್ಸರ್. ಎಸ್ಪೆಷಲಿ ನನ್ನ ಫ್ರೆಂಡ್ಸೇ ಅಂತಾರೆ, ಇವಾಗ ಎಲ್ಲರೂ ನೇತ್ರ ಅಂತಲೇ ಅನ್ನಲ್ಲ ನನ್ನ ಹೆಸರನ್ನ, ನಾನು ನಿಮ್ಮ ನೇತ್ರ ಅಂತಲೇ ನನ್ನ ಎಕ್ಕಿಸ್ತಾರೆ. ಬಟ್ ದಟ್ಸ್ ಫೈನ್. ಸಮ್ ಡೇ ವಿಲ್ ಆಲ್ಸೋ ಗ್ರೋ. ನಮ್ಮ ದಿನವೂ ಬರುತ್ತೆ. ಇನ್ನು ಮ್ಯಾಟರಿಗೆ ಬರೋದಾದರೆ ಕಾರ್ತಿಕ್ ಮಹೇಶ್ ಅವರು. ಕಾರ್ತಿಕ್ ಮಹೇಶ್ ಅವ್ರದ್ದು ಇತ್ತೀಚೆಗೆ ಒಂದು ಮೂವಿ ರಿಲೀಸ್ ಆಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಮೋಸ್ಟ್ ಆಫ್ ದ ಮೆಂಬರ್ಸ್ ಆಗಲೇ ನೋಡಿರ್ತೀರ. ಐ ಥಿಂಕ್ ಫೆಬ್ರವರಿ 8 ಅನಿಸುತ್ತೆ ಫಸ್ಟ್ ಡೇ ರಿಲೀಸ್ ಆಗಿದ್ದು. ಸೊ ಅದರಲ್ಲಿ ಅವರು ಹೀರೋ ಆಗಿ ಮಾಡಿಲ್ಲ, ಜಸ್ಟ್ ಸೈಡ್ ಆ್ಯಕ್ಟರ್ಸ್. ಅಂದರೆ ಅವ್ರ ರೋಲ್ ಚೆನ್ನಾಗಿದೆ. ನೀವು ಮೂವಿ ನೋಡಿರ್ತೀರ ಅನಿಸುತ್ತೆ, ಬಟ್ ನಾನು ಅದನ್ನು ರಿವೀಲ್ ಮಾಡೋಕ್ಕೆ ಇಷ್ಟಪಡಲ್ಲ. ಒಂದು ಸರಳ ಪ್ರೇಮ ಕಥೆ ಮೂವಿ ಹೆಸರು. ತುಂಬ ಚೆನ್ನಾಗಿದೆ ಅಂತೆ. ಆಡಿಯನ್ಸ್ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಕಾರ್ತಿಕ್ ಮಹೇಶ್ ಅವರು ಒಂದು ಡೈರೆಕ್ಟರ್ಸ್ಗೆ ಥ್ಯಾಂಕ್ ಯು ಹೇಳೋದಾಗಲಿ ಅದೆಲ್ಲ ಮಾಡ್ತಾಯಿದ್ರೆ ಡೈರೆಕ್ಟರ್ಸ್ಗೆ ಇವಾಗ ಅವ್ರನ್ನೇ ಹೀರೋಗಿ ತೊಗೊಳ್ತಿರ್ಬೇಕಾಗಿತ್ತೇನೋ ಅಂತ ಅನ್ನಿಸ್ತಿರುತ್ತೆ ಅಂತೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರು. ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದಾನೆ ಅಂತ ಎಲ್ಲನ. ಬಟ್ ನಾನು ಆಗಲೇ ಹೇಳ್ದಂಗೆ ನಮ್ಮ ಹತ್ರ ಇದ್ದಾಗ ಸೆಲೆಕ್ಟ್ ಮಾಡೋದು ತುಂಬ ಈಸಿ. ಯಾಕಂದರೆ ಫೇಮಸ್ ಹೀರೋಸ್ಗೆ ಒಂದು ಚಾನ್ಸ್ ಕೊಡೋದು ಆ ಚಾನ್ಸ್ ಅನ್ನೋದನ್ನೇ ಅನ್ಸ್ಕೊಳ್ಳಲ್ಲ. ಯಾಕಂದರೆ ಅವ್ರು ಹೋಗಿ ರಿಕ್ವೆಸ್ಟ್ ಮಾಡ್ದಂಗಿರುತ್ತೆ. ಬಟ್ ನಮ್ಮ ಹತ್ರ ಏನೂ ಇಲ್ಲ ಅಂದಾಗ ಬಂದು ನಮಗೆ ಒಂದು ಆಫರ್ ಕೊಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ಫ್ಯಾಕ್ಟ್ ಕಾರ್ತಿಕ್ ಮಹೇಶ್ ಅವ್ರಿಗೆ ಗೊತ್ತಿರಲಿಲ್ಲ ಅವ್ರು ಅಷ್ಟು ಫೇಮಸ್ ಆಗ್ತಾರೆ ಅಂತ. ಸೊ ತುಂಬ ಖುಷಿಯಾಯಿತು. ಸೈಡ್ ಪಾರ್ಟೇ ಇರ್ಬೋದು, ಬಟ್ ಅವರು ಕೂಡ ಮೇಯ್ನ್ ಹೀರೋ ಆಗಿ ಕಾಣಿಸ್ಕೊಳ್ಳೋಕ್ಕೆ ತುಂಬ ದೂರ ಇಲ್ಲ. ಯಾಕಂದರೆ ಅವರೇ ಎಷ್ಟೊಂದು ಇಂಟರ್ವ್ಯೂಲಿ ಹೇಳ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ತುಂಬ ಪ್ರಾಜೆಕ್ಟ್ಸ್ ಬಂದಿದೆ. ಅದರಲ್ಲಿ ಚೂಸ್ ಮಾಡಿ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಒಪ್ಕೋತೀನಿ ಅಂತ. ಆದಷ್ಟು ಬೇಗ ಅವ್ರ ಸಿನಿಮಾನೂ ಬರಲಿ, ಅಂದರೆ ಮೇಯ್ನ್ ರೋಲ್ ಆಗಿ ಎಲ್ಲರೂ ನೋಡಿ ಎಂಕರೇಜ್ ಮಾಡುವ. ಅಷ್ಟೇ ಅಲ್ಲದೆ ಇವತ್ತೆಲ್ಲ ವ್ಯಾಲೆಂಟೈನ್ಸ್ ಡೇ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಆ ಮೂವಿಯವರು ವ್ಯಾಲೆಂಟೈನ್ಸ್ ಡೇ ಕಪಲ್ಸ್ ಯಾರು ಇರ್ತಾರೋ ಅವರಿಗೆ 1 ಟಿಕೆಟ್ ತೊಗೊಂಡ್ರೆ ಇನ್ನೊಂದು ಟಿಕೆಟ್ ಫ್ರೀ ಅನ್ನೋ ಥರ ಮಾಡ್ತಿದ್ದಾರಂತೆ. ಇದು ಯಾವ ನ್ಯಾಯನೋ ನನಗಂತೂ ಅರ್ಥ ಆಗಲಿಲ್ಲ. ಯಾಕಂದರೆ ಏನಾದರೂ ಸಿಂಗಲ್ಸ್ ಏನು ಮಾಡಿದ್ರು, ನಾವೇನು ಕರ್ಮ ಮಾಡಿದ್ವಾ? ಇಲ್ಲ ತಾನೇ. ನಮಗೂ ಹೋಗ್ಬೇಕು ಅಂತ ಆಸೆ ಇರುತ್ತೆ ತಾನೇ ಫ್ರೀ ಟಿಕೆಟಲ್ಲಿ. ಫ್ಯಾಮಿಲಿ ಅದನ್ನ ಕರ್ಕೊಂಡೋದ್ರೆ 4 ಜನ ಫ್ಯಾಮಿಲಿ ಮೆಂಬರ್ಸ್ ಹೋದರೆ ಇಬ್ಬರಿಗೆ ಫ್ರೀ, ಇಬ್ಬರಿಗೆ ಟಿಕೆಟ್ ತೊಗೊಳ್ಬೋದು ಅಂತಲೂ ಹೇಳ್ಬೋದಿತ್ತಲ್ಲ. ಜಸ್ಟ್ ಯಾಕೆ ಬರೀ ಕಪಲ್ಸಿಗೆ ಮಾತ್ರ ಅಂತ ನನಗನ್ನಿಸ್ತು. ಬಟ್ ಏನೋ ಬಿಡಿ, ಅವ್ರಿಗೆ ಹುಡುಗಿನೂ ಕೂಡ ಫ್ರೀ ಟಿಕೆಟುಗಳ ಬಂಪರ್ ಲಾಟ್ರಿ. ಸೊ ಯಾರ್ಯಾರು ನೋಡಿಲ್ವೋ ಹೋಗಿ ನೋಡ್ಕೊಂಡು ಬನ್ನಿ. ಕಪಲ್ಸ್ ಇದ್ರೂ ಕೂಡ ಹೋಗ್ರಿ. ಯಾಕಂದರೆ ನೀವು ಜಸ್ಟ್ ಒಂದೇ ಟಿಕೆಟು. ಇದು ಅದಾಗಲೇ ನಡೀತಾ ಇದೆ. ನಾನು ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಮೋಸ್ಟ್ಲಿ ಫೆಬ್ರವರಿ 14 ಮುಗಿದೋಗಿರುತ್ತೇನೋ. ಬಟ್ ನೋಡುವ. ಮಿಸ್ ಮಾಡದೆ ಹೋಗಿ ನೋಡಿ. ಅಟ್ಲೀಸ್ಟ್ ಕಾರ್ತಿಕ್ ಮಹೇಶ್ಗೋಸ್ಕರ ಆದರೂ ನಾವು ಹೋಗಿ ನೋಡಬೇಕು. ನೋಡಿಬಿಟ್ಟು ಮೂವಿ ಹೆಂಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.